ಚಮೇಲೆ ತಿಂಡಿ ತೊಂಬರ ಇದ್ರೆ ತಾನೇ ಕೊಡೋದಿಕ್ಕೆ. ಮಕ್ಕ ಕೊಡದ್ ಬಿಡ್ತೀನಿ. ಅವನಲ್ಲಿ ತಿಂತಾ ಇಲ್ವಾ? ಮಾಡಿದಷ್ಟು ಅವನೊಬ್ನೇ ತಿಂದು ಖಾಲಿ ಮಾಡಿದಾನೆ. ತಮ್ಮ ನೀನೇನು ಮನುಷ್ಯನ ಇಲ್ಲ ರಾಕ್ಷಸನ? ಸುಮ್ನೆ ಇರಲಿ. ನನ್ನ ಹೊಟ್ಟೆಗೆ ಎಷ್ಟು ಬೇಕೋ ನನಗೆ ಎಷ್ಟು ಮಾಡಾಕ್ಬೇಕು ಅಂತ ಅವಳಿಗೆ ಗೊತ್ತಾಗೋದಿಲ್ವನ? ನಾನೇನು ಹೊಸದಾಗ ಈ ಮನೆಗೆ ಬಂದಿದ್ದೀನಿ. ಅಲ್ಲ ಕಣ ಬಿಟ್ಲ, ಊರಲ್ಲಿ ಕುರಿ ಕಾಯ್ಕೊಂಡು ಆರಾಮಾಗಿದೆ. ನೀನು ನಮ್ಮ ಮನೆಗೆ ಬಾ, ನಾನು ನಿನಗೆ ಮದುವೆ ಮಾಡ್ತೀನಿ ಅಂತ ಕರ್ಕೊಂಡ್ಬಂದು ನನ್ನ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾನಲ್ಲ. ಪಡ್ಡಪ್ಪ ಬಾಯಿನ ಬಿಗಿಡ್ದು ಮಾತಾಡು. ಏನು ಆಡೋ ಮಾತುಗೊಂದು ಅರ್ಥ ಬೇಡವನ? ಯಾವನ ನಿನ್ನ ಹೊಟ್ಟೆ ಮೇಲೆ ಹೊಡಿತಾ ಇರೋದು? ಲೇ, ನಿನ್ನಿಂದಾಗಿ ನಾವು ವಾರದಲ್ಲಿ ಮೂರ್ ಸಲ ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಮಲ್ಕೋತಾ ಇದೀವಿ. ಇಲ್ಲೇ ಪಾಂಡ್ರಂಗ, ನನ್ನ ಪರ್ಸನಾಲಿಟಿ ನೋಡಿ ನಿನಗೆ ಹೊಟ್ಟೆ ಉರಿ ಅಷ್ಟೇ. ನಾನೇನಾದ್ರೂ ಹೆಣ್ಣ ಹುಟ್ಟಿದಿದ್ರೆ ಇಷ್ಟರಲ್ಲಿ ಯಾರನ್ನಾರು ಮದುವೆ ಆಗಿ ಅವ್ರ ಮನೇಲಿ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಇದು ಬಿಡ್ತಿದ್ದೆ. ಲೇ ಮಾಂಸ ಪರ್ವತ, ನೀನು ಹೆಣ್ಣಲ್ಲ ಗಂಡಲ್ಲ, ಬೆಕ್ಕದ್ದಾಗ ಹುಟ್ಟಿರೋ ಈ ಜನ್ಮದಲ್ಲಿ ನಿನ್ನ ಹಣೆ ಬರದಲ್ಲಿ ಮದುವೆ ಅನ್ನೋದು ಬಾರ್ದಿಲ್ಲ ಕಣ. ಒಂದು ವಾರ ಹುಡುಗಿ ವೇಷ ಹಾಕಿ ಯಾರನ್ನಾರು ಪಟಾಯಿಸಿ ತೋರ್ಸಿದ್ರೆ ಆ ತರ ಮಾಡಿ ತೋರ್ಸೋ, ಮಾರನೇ ವಾರನೇ ನಿನಗೊಂದು ಮದುವೆ ಅಂತ ಮಾಡಿಸ್ತೀನಿ. ಓಹೋ, ಪದ್ಮಜ ಅವರು ಏನೋ ನೀವು ಬಂದಿದೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ಜಾಜಿ ಮೇಡಮ್ ಅವ್ರು ನೋಡ್ಬೇಕಾಗಿತ್ತು, ಹಾಗಾಗಿ ನಾನು ಒಬ್ಳೆ ಬಂದಿದ್ದೀನಿ. ನೀವು ಒಬ್ರು ಬಂದ್ರೆ 4 ಜನ ಬಂದಂಗೆ ಇರ್ಬಿಡಿ. ಸ್ವಲ್ಪ ಜಾಜಿ ಮೇಡಮ್ ಅವ್ರು ಕರಿತೀಯಾ? ಕರಿತೀನಿ, ಇಲ್ಲೇ ಕೂತಿರಿ. ಹಾಯ್ ಆಂಟಿ. ಯಾರೇ ನೀನು? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ಪದ್ದಕ್ಕ ಅಂತ. ಹೇಗಿದೆ ನನ್ ಸೀರೆ? ನಿನ್ ಸೀರೆ ಚೆನ್ನಾಗಿದೆ. ಹೌದು, ಇದಕ್ ಮುಂಚೆ ನಾನು ನಿನ್ನೆ ನೋಡೇ ಇಲ್ವಲ್ಲ? ನಾನು ಅಷ್ಟೇ. ಇವತ್ ಬೆಳಗ್ಗೆ ಕನ್ನಡಿ ನೋಡ್ಕೊಳ್ಳೋವರೆಗೂ ನಾ ಹೆಂಗ್ಸತ್ತ ಗೊತ್ತೇ ಇರ್ಲಿಲ್ಲ. ಜಾಜಿ ಮೇಡಮ್ ಅವ್ರಿಗೆ ನೀನೇನಾಗ್ಬೇಕು? ಏನೇನೋ ಆಗ್ಬೇಕು. ನಿಮ್ಮಂತವ್ರಿ ಮನೆಗ್ ಬಂದಿದ್ದು ನನಗ್ ತುಂಬಾ ಖುಷಿ ಆಯ್ತು. ಕೈ ಮುತ್ಕೊಟ್ಟ ತಕ್ಷಣ ಎಷ್ಟ್ ಚೆನ್ನಾಗಿ ನಾಚ್ಕೊಂಡ್ಬಿಟ್ಲು. ಹಾಯ್ ಪದ್ಮಜ, ಹೌ ಆರ್ ಯು? ಹಾಯ್. ಹೌದು, ನಿಮ್ ಮನೇಲಿ ಒಂದ್ ಡುಮ್ಮಿ ಹೆಂಗ್ಸಿದಾಳಲ್ಲ, ಯಾರವಳು? ಅದ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಲ್ವಲ್ಲ. ಹೆಣ್ಣಿನ ವೇಷದಲ್ಲಿರೋ ಪದ್ದು. ಅವನ್ಗೇನ್ರಿ ಬಂತು ದೊಡ್ಡ ರೋಗ? ಆಕ್ಚುಲಿ ಅವನು ನನ್ನ ಹಬಿ ಹತ್ರ ಚಾಲೆಂಜ್ ಮಾಡಿದ್ದಾನೆ. 1 ವಾರ ಹಾಗೆ ಇರ್ತಾನೆ. ನನ್ ಕೈಗೆ ಬೇರೆ ಮುತ್ಕೊಟ್ಬಿಟ್ಟ. ಅದು ಪದ್ಮಜ ಅವರೇ, ಡೋಂಟ್ ವರಿ, ಅವನು ನಿಮ್ಗೆ ಯಾಮರ್ಸಕ್ಕೆ ಹಾಗೆ ಮಾಡಿದಾನಷ್ಟೇ. ಮತ್ತೆ ಇನ್ನೇನ್ ಬಂದಿದ್ದು? ನಮ್ಮ ಮಹಿಳಾ ಸಂಘದ ಮೀಟಿಂಗು ಮುಂದಿನ ವಾರಕ್ಕೆ ಪೋಸ್ಟ್ಪೋನ್ ಆಗಿದೆ, ಅದನ್ನ ಹೇಳೋಣ ಅಂತ ಬಂದೆ. ನಾನು ಇನ್ ಬರ್ತೀನಿ. ಬಾಯ್ ಆಂಟಿ. ಜಾಜಿ ಅವ್ರೆ, ಹೇಗಿದೆ ನನ್ ಗೆಟಪ್? ಸೂಪರ್. ಏನೋ ಪದ್ದು ಗುರ್ತೆ ಸಿಗ್ತಾರಂಗ ಆಗ್ಬಿಟ್ಟಿದ್ಯಾ? ಇನ್ಮೇಲಿಂದ ಪದ್ದು ಅಂತ ಕರಿಬೇಡ, ಪದ್ದಕ್ಕ ಅಂತ ಕರಿ. ನೋಡ್ತಾ ಇರೋ 1 ವಾರದಲ್ಲಿ ಹೇಗೆ ಎಲ್ಲಾರು ಮಾರ್ಸಿ ಪಟಾಯಿಸ್ತೀನಿ ಅಂತ. ನಂಜುಡಪ್ಪನವ್ರೆ, ಈ ಕಟ್ಟ ಕಡೆಯ ತುಂಡು ಒಂದು ಸಲ ಮಾತ್ ಕೊಟ್ಟ ಅಂದ್ರೆ ಮುಗಿದ್ರೆ ನೀವೇನು ಯೋಚನೆ ಮಾಡ್ಬಿಡಿ, ಆ ನಿಮ್ಮ 50 ಎಕರೆ ಜಮೀನ ನಾನೇ ಮುಂದೆ ನಿಂತಿದ್ದು ಮಾಡಿಸ್ಕೊಡ್ತೀನಿ. ಇಲ್ಲ ನಂಜುಡಪ್ಪನವ್ರೆ, ನಾನು ಈಗ ಕೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಲ್ಲ, ಈ ವಯಸ್ಸಿನಲ್ಲಿ ಅಷ್ಟೊಂದು ಜಮೀನ ಮಾರೋವಂತ ದಟ್ಟ ದರಿದ್ರ ತಮಗೇನು ಬಂದಿತ್ತು? ಅಯ್ಯೋ, ಏನ್ ಮಾಡ್ತೀರಿ? ನನ್ನ ಹೆಂಡತಿ ಬೇರೆ ನನ್ನ ಕೈ ಕೊಟ್ಟು ಹೋಗ್ಬಿಟ್ಲು. ಅಯ್ಯೋ ಸುಮ್ಮನೆ, ಈ ವಯಸ್ಸಲ್ಲಿ ತಮ್ಮ ಹೆಂಡತಿ ಇನ್ನೊಬ್ಬನ ಜೊತೆ ಹೋದ್ಲೆ? ಅಯ್ಯೋ, ಹಾಗಲ್ಲಪ್ಪ ನಾನು ಹೇಳಿದ್ದು. ಕೈ ಕೊಟ್ಲು ಅಂದ್ರೆ ಕೈ ಕೊಟ್ಟ ಮೇಲೆ ಹೋಗ್ಬಿಟ್ಲು ಅಂತ. ಏನ್ ಮಾಡ್ತೀರಾ? ನನಗೆ ಬೇರೆ ಮಕ್ಕಳು ಮರಿ ಯಾರೂ ಇಲ್ಲ. ಇದ್ದು ಜಮೀನ್ ಮೇಲೆ ಯಾರಾದರೂ ಕಣ್ಣಿಗಿನ್ನ ಹಾಕಿಕ್ಯಾರು ಅಂತ ಹೇಳ್ಬಿಟ್ಟು ಮಾರೋಕೆ ನಿಂತು ಬಿಟ್ಟಿದ್ದೀನಿ. ಇಲ್ಲ, ನಾನು ಬೇರೆ ಮದುವೆ ಆಗೋಣ ಅಂದ್ರೆ ನನಗೆ ಯಾರೋ ಕಣ್ಣ ಕೊಡೋರು ಇಲ್ಲ. ನಂಜುಡಪ್ಪನವ್ರೆ, ನಮ್ಮ ಮಾತೃಶ್ರೀ ರಂಗಮ್ಮನವರು ಒಂದು ಮ್ಯಾರೇಜ್ ಬ್ಯೂರೋ ಅಂತ ನಡೆಸ್ತಾ ಇದ್ದಾರೆ. ಅವ್ರ ಹತ್ರ ನಿಮ್ಮ ವಯಸ್ಸಿನ ಯಾವ್ದಾದ್ರು ಹೆಂಗಸರು ಸಿಕ್ರು ಅಂದ್ರೆ ಒಂದು ಮದುವೆ ಮಾಡಿಸ್ಬಿಡೋಣ. ಹೇಗೋ ಜಮೀನು ಮಾರಿ ದುಡ್ಡು ಇರುತ್ತೆ, ಜಮ್ ಅಂತ ನಿಮ್ಮನ್ನು ಮುಗಿಸ್ಕೊಂಡೆ ಬಿಡಿ. ಏನು ಯಜಮಾನ್ರೆ, ಬಂದಿರೋರು ಕಾಫಿನ ಟೀನಾ? ಇನ್ನು ವ್ಯವಹಾರ ಕುದುರಿಲ್ಲ, ಸದ್ಯಕ್ಕೆ ನೀರು ತಂದು ಬಡಿಯೇ. ಹುಡುಗಿ ಬಹಳ ಚೆನ್ನಾಗಿ ನುಡಿತಾಳೆ. ಅವಳಿಗೆ ಸೊಂಟ ಸ್ವಲ್ಪ ಸಡ್ಲ. ಅಯ್ಯೋ ಪಾಪ, ಈ ಚಿಕ್ಕ ವಯಸ್ಸಲ್ಲಿ ಇಂಥ ಹುಡುಗಿಗೆ ಹೀಗೆ ಆಗಬಾರ್ದಾಗಿತ್ತು. ಯಾಕೆ ನೆಂಟಿನ? ಇಲ್ಲ ನಂಜುಂಡಪ್ಪನವ್ರೆ, ಅವಳು ಈ ಮನೆಯಲ್ಲಿ ಇದ್ದಾಳೆ. ಇದ್ದಾಳೆ ಅಂದ್ರೆ ಹಾಗೆ ತೋಟದ ಮನೆ. ಯಾವ ಮನೆನೂ ಇಲ್ಲ ನಂಜುಂಡಪ್ಪನವ್ರೆ. ಅವಳು ಪಾಡಿಗೆ ಅವಳು ಇದ್ದಾಳೆ, ನನ್ನ ಪಾಡಿಗೆ ನಾನಿದ್ದೀನಿ. ಏನು ತರಬೇಡ, ನೀನು ಹೋಗು. ಅಯ್ಯ ಹೋಗ ನೀನು. ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ಒಪ್ತಾಳ? ಅವಳಿಗೆ ಒಪ್ಪಿಗೆ ಇದೆ, ಆದ್ರೆ ನಾನು ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ. ನಾನು ಕೇಳಿದ್ದು ನಾನು ಮದುವೆ ಆಗಕ್ಕೆ ಒಪ್ತಾಳ ಅಂತ.
ಸೀರೆ ತುಂಬಾ ಚೆನ್ನಾಗಿದೆ. ನಂದೇ. ನೀರು ತುಂಬಾ ಚೆನ್ನಾಗಿದೆ. ಅದು ನಂದೇ. ಅಥವಾ ನಂಜನಪ್ಪನವ್ರೆ ವ್ಯವಹಾರದ ಬಗ್ಗೆ ಸ್ವಲ್ಪ ಮಾತಾಡೋಣ ಬಾ. ಮಾತಾಡೋಣ. ಅದು ನಿಮ್ಮ ಜಮೀನ ನನಗೆ ಯಾವಾಗ ತೋರಿಸ್ತೀರಾ ಹೇಳಿ? ಜಮೀನು ಏನು ಬಂತು? ತೋಟದ ಮನೆನೇ ತೋರಿಸ್ತೀನಿ. ಅದೇ ಯಾವಾಗ ತೋರಿಸ್ತೀರಾ ಅಂತ. ನಿನಗೆ ಯಾವಾಗ ಬೇಕು ಆವಾಗ ತೋರಿಸ್ತೀನಿ. ಹಾಗೆ ಶಿವನೇ. ನೀರ್ ಕುಡ್ದಿದ್ದಾಗಿದ್ರೆ ಲೋಟ ಕೊಡ್ತೀರಾ? ಯು ನಾಟಿ. ನಾನು ಪಕ್ಕ ನಾಟಿ ಆರಾಮಲ್ಲ. ಅದು ನಂಜನಪ್ಪನವ್ರೆ ವ್ಯವಹಾರದ ಬಗ್ಗೆ ಮಾತಾಡೋಣ ಬಾ. ನಾಳೆ ಮಾತಾಡೋಣ ಹೋಗಯ್ಯ. ನೋಡಿ ನನಗೆ ತುಂಬ ಖುಷಿಯಾಗಿದೆ. ಈ ಸ್ವೀಟ್ನ ನೀವೆಲ್ಲರೂ ತಗೊಂಡು ಹಂಚಿಕೊಂಡು ತಿನ್ನಿ. ಎಲ್ಲಿ ನನಗೆ ಬೇಕಾದ್ರೆ ಇಲ್ಲೆಲ್ಲೂ ಕಾಣ್ತಾ ಇಲ್ವಲ್ಲ? ಸೋಫಾ ಮೇಲೆ ಕುತ್ಕೊಳ್ಳೋದ್ ಬಿಟ್ಟು ನನ್ ತೋಡೆ ಮೇಲೆ ಕುತ್ಕೊಂಡ್ಬಿಟ್ರಲ್ಲ. ಪರವಾಗಿಲ್ಲ ಬಿಡಿ, ನನಗ್ ಸ್ವೀಟ್ ಕೊಡಲ್ವಾ? ನಾನು ನಿನಗೆ ಸ್ವೀಟ್ ಕೊಡೋಲ್ಲ. ಮತ್ತೇನ್ ಕೊಡ್ತೀರಾ? ಕಣ್ಣು ಮುಚ್ಕೋ ಕೊಡ್ತೀನಿ. ಇದು ನಿಂಗೆ. ಏನಮ್ಮ ದೇವರು ಕೊಡ್ತಂಗೆ? ಅಲ್ಲಿ ನೋಡು ಅಣ್ಣಯ್ಯ, ಆ ಮುದ್ಕಪ್ಪ ನಮ್ಮ ಪದ್ದುನ ಹೆಣ್ಣು ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ದಾನೆ. ಈ ವಿಷಯ ನನಗೆ ಆವತ್ತೇ ಗೊತ್ತಿತ್ತಮ್ಮ. ಇವನು ಹೆಣ್ಣು ವೇಷದಲ್ಲಿ ಇರೋದ್ರಿಂದ ನನಗೆ ಅನುಕೂಲ ಆಗ್ತಾ ಇದೆ. ನಿನಗೆ ಯಾವ ಥರ ಅನುಕೂಲ ಆಗುತ್ತೋ? ಮಾತೃಶ್ರೀ ರಂಗಮ್ಮನವ್ರೆ, ಆ ನಂಜುಂಡಪ್ಪನೇನೋ ಕಾಂಜಿ ಪಿಂಜಿ ವ್ಯಕ್ತಿ ಅನ್ಕೊಂಡ್ಬಿಟ್ರೆ 50 ಎಕರೆ ಜಮೀನು ಮಡಗಿದಾನೆ. ಅದನ್ನ ನಾನು ಮಾರ್ಸ್ಕೊಡ್ಬೇಕಂತೆ. ಎಕರೆಗೆ ಬರೀ 1 ಲಕ್ಷ ಸಿಕ್ಕರು 50 ಲಕ್ಷ ರೂಪಾಯಿ ಆಗುತ್ತೆ. ಆ ದುಡ್ಡು ನನ್ನ ಕೈ ಸೇರೋವರೆಗೂ ಈ ನನ್ನ ಮಗ ಇದೇ ವೇಷದಲ್ಲಿ ಇರಲಿ. ಸೀರೆ ತುಂಬಾ ಚೆನ್ನಾಗಿದೆ. ಮತ್ತೆ ನಾನು? ನೀವು ತುಂಬಾ ಚೆನ್ನಾಗಿದ್ದೀರಾ. ಇವತ್ತು ನೀರ್ ಬೇಕಿತ್ತಾ? ಬೇಡ, ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಏನೇ ತಿಂತೀನಿ. ಆಗ್ಲೇ ಬಂದ್ಬಿಟ್ಟಿದ್ದೀರಾ? ನಾನು ಬಂದು ಇಷ್ಟೊತ್ತಾದರೂ ಆ ಮೂತಿಯಲ್ಲಿ ಕಾಣ್ತಾ ಇಲ್ವೇ? ಈ ಮನೇಲಿ ಯಾರೋ ನಿಮ್ಗೆ ಇಷ್ಟ ಆದಂಗ ಅನಿಸ್ತಾರೆ. ಜ್ಯೋತಿಷಿ ನನಗೆ ಹೇಳಿದ್ದ. ಜ್ಯೋತಿಷಿ ನಿಮ್ಗೆ ಏನ್ ಹೇಳಿದ್ರು? ನನಗೆ 6 ಅಡಿ ಎತ್ತರದ ಕಟ್ಟು ಮಸ್ತಾದ ಹೆಣ್ಣು ಸಿಗುತ್ತೆ ಅಂತ. ಸಿಗ್ತಾರೆ ಬಿಡಿ. ಏನಮ್ಮ ನಲಿಯ ಹುಡುಗಿ, ಈ ಮನೆಯಲ್ಲಿ ನಿನ್ನ ಮಾತು ನಡೆಯುತ್ತೋ? ನನ್ ಮಾತಲ್ದೆ ಇನ್ಯಾರ ಮಾತ್ ನಡೆಯುತ್ತೆ? ನಾನ್ ಹೇಳಿದ್ಮೇಲೆ ನಮ್ಮ ಯಜಮಾನ್ರು ಕೇಳ್ಬೇಕು, ಅವ್ರ ಅಮ್ಮನೂ ಕೇಳ್ಬೇಕು. ಚಂಪಾ ಅವರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನು ಇಲ್ಲಿ ಬೇಡ ಅಂದ್ರೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಈ ಮನೆಯಲ್ಲಿ ಸೌತಿ ಜಗಳನು ನಡೆಯುತ್ತೋ? ಚಂಪಾ ಹೋಗಿ ಅಲ್ಲಿಂದ ಹೋಗಿ. ನೋಡಿ, ನಿಮಗ್ ಬೇಕಾಗಿರೋ ಕಟ್ಟು ಮಸ್ತಾದ ಹುಡುಗಿ ಬರ್ತಾ ಇದೆ, ಮಾತಾಡ್ಸಿ. ಮಸ್ತ್ ಕಟ್ಟ. ಏನು ಆಗ್ಲೇ ಬಂದ್ಬಿಟ್ಟಿದ್ದೀರಾ? ಮತ್ತೆ ನೀನು ಇಟ್ಕೊಂಡೇ ಇದೆಯಲ್ಲ, ಬಂದು ಪಕ್ಕದಾಗ ಕೂತ್ಕೋ. ನಿನ್ನೆಗಿಂತ ಇಂದು ಚೆನ್ನ, ನೀ ಇಂದಿನಿಗಿಂತ ನಾಳೆ ಚೆನ್ನ. ನೀ ತಂದ್ಕೊಟ್ ಸೀರೆ ಅಲ್ವಾ, ಚೆನ್ನಾಗ್ ಕಾಣಿಸ್ತೀರ ಇರ್ತೀನಾ? ಹೌದು, ನೀ ಇನ್ನೂ ಯಾಕೆ ಮದುವೆ ಆಗಿಲ್ಲ? ನಿಮ್ಮಂತ ಕಟ್ ಮಸ್ತಾದ ಆಳು ಸಿಕ್ಕಿರ್ಲಿಲ್ಲ. ಈಗ ನಾ ಬಂದು ಬಿಟ್ಟಿನಲ್ಲ, ಚಿಂತೆ ಮಾಡಬೇಡ, ನಿನ್ನ ಒಂದು ಲೆವೆಲ್ಗೆ ತರ್ತೀನಿ. ಅಲ್ಲ, ನಿಮ್ಮಿಬ್ಬರು ರೊಮ್ಯಾನ್ಸ್ಗೆ ನನ್ನಿಂದ ಏನಾದರೂ ತೊಂದರೆ ಆಯ್ತೋ ಏನೋ? ಅವೆಲ್ಲ ಮಾಮೂಲಿ ಇರೋದು. ಹೇಳಿ, ಏನು ವಿಷಯ? ಅಯ್ಯೋ ಶಿವನೇ, ಅದು ಜಮೀನು ಮಾರೋ ವಿಷಯ ಎಲ್ಲಿವರೆಗೂ ಬಂತು ಅಂತ. ನೋಡಿ, ನನಗೊಂದು ಆಸೆ ಇದೆ. ಆ ಆಸೆ ಈಡೇರಿಬಿಡ್ತು ಅಂದ್ರೆ ಸಾಕು, ಆ ಜಮೀನು ಮಾರೋ ಜವಾಬ್ದಾರಿ ನಿಮಗೆ ಬಿಟ್ಬಿಡ್ತೀನಿ. ಆ ಆಸೆ ಏನಂತ ಸ್ವಲ್ಪ ಬೇಗ ತಿಳಿಸ್ಬಿಡಿಪ್ಪ. ಅದು ಇಲ್ಲೆಲ್ಲ ಮಾತಾಡೋದಲ್ಲ, ಸ್ವಲ್ಪ ಮನೆಗೆ ಹೋಗೋಣ ನಡ್ರಿ. ಈ ಕಟ್ಟು ಮಸ್ತಾದ ಹುಡುಗಿ ನೋಡ್ದಾಗಿಂದ ನಿಮ್ಮ ತಲೆ ಕೆಟ್ಟು ಗೊಬ್ಬರ ಆಗಿರ್ಬೇಕಲ್ಲ. ತಿನ್ನೇನ್ರಿ, ಏನಾದರೂ ಮಾಡಿ
ಆ ಹುಡುಗಿ ಜೊತೆ ನಾನು ಮದುವೆ ಮಾಡಿಸ್ಬಿಡ್ರಿ. ಯಜಮಾನ್ರೆ ಒಂದ್ ಮಾಡಕ್ ಹೋಗಿ ಇನ್ನೊಂದ್ ಆಗ್ತಾ ಇದೆಯಲ್ಲ, ಇವಾಗ ಏನ್ ಮಾಡ್ತೀರಾ? ಏನು ಮಾಡಕ್ಕಾಗಲ್ಲ ಕಣೆ. ಪಾರ್ಟಿನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. 50 ಲಕ್ಷ ರೂಪಾಯಿ ವ್ಯವಹಾರ. ಅದಕ್ಕೆ ಮೊದಲು ಅಷ್ಟು ಒಂದು ಬಿಡೋದು. ಒಂದಲ್ಲ ಒಂದಿನ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಆವಾಗ ಆವಯ್ಯನೇ ಸುಸ್ತು ಹೊಡೆದು ಮನೆ ಬಿಟ್ಟು ಹೋಗ್ತಾನೆ. ನೀನು ಸುಮ್ಮನೆ ಇತ್ತು ಬಿಡು. ಏನು ಯೋಚನೆ ಮಾಡಿದಿರಿ? ತಮ್ಮಂತ ಗಣ್ಯ ವ್ಯಕ್ತಿ ಬಂದು ಈ ತರ ಮಾತು ಕೇಳಿದಾಗ ನಮ್ಮಂತ ಬಡವ್ರು ಏನ್ ಹೇಳಕ್ಕಾಗತ್ತೆ. ಮದುವೆ ಮಾಡ್ಕೊಡೋದು ಅಂತ ನಾವು ತೀರ್ಮಾನ ಮಾಡ್ಬಿಟ್ಟಿದೀವಿ. ಆದ್ರೆ ಈ ಮದುವೆಗಿಂತ ಮೊದಲು ಒಂದು ನಿಶ್ಚಿತಾರ್ಥ ಅಂತ ಮಾಡ್ಬೇಕು ನೋಡಿ. ಅದಕ್ಕೇನಂತೆ? ನಾಳೆನೆ ಇದೇ ಮನೆಯಲ್ಲಿ ನಿಶ್ಚಿತಾರ್ಥ ಇಟ್ಕೊಂಡ್ಬಿಡಿ. ಬೇಡ 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 ಬೇಡ. ಸುಮ್ಮನೆ ಯಾಕೆ ಎಲ್ಲ ಅಷ್ಟೊಂದು ಖರ್ಚು? ಅಯ್ಯೋ, ಆ ಖರ್ಚು ನಿಭಾಯಿಸೋಕೆ ನಾನು ಅದೇನಲ್ಲ. ಅಲ್ಲ, ದುಡ್ಡು ಪಾಪ ಯಾರ್ದಾದ್ರೆ ಏನಂತೆ. ನೀವು ಬೇರೆ ಇನ್ನೂ ಜಮೀನನ್ನ ಮಾರಿಲ್ಲ ಬೇರೆ. ಆ ದುಡ್ಡನ್ನ ಎತ್ತಿಟ್ಕೊಂಡ್ರೆ ಮುಂದಕ್ಕೆ ಸಂಸಾರ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ. ಈಗ ಬರೀ ಉಂಗುರ ಬದಲಾಯಿಸ್ತಾನೆ. ಹೌದು. ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗ್ಬಿಡೋಣ, ಉಂಗುರ ಬದಲಾಯಿಸ್ಕೊಂಡು ಬರೋಣ. ಹೆಣ್ಣಿನ ಪರವಾಗಿ ನಾವು ನಿಮ್ಗೊಂದು ಪಂಚಶಲ್ಯ ಕೊಡಿಸ್ತೀವಿ. ತಾವು ಹೆಣ್ಣಿಗೆ ಏನೇನು ಹಾಕ್ತೀರಾ ಅಂತ. ನಾನು ಒಳ್ಳೆ ಬಂಗಾರದ ನೆಕ್ಲೆಸ್ ಹಾಕ್ತೇನೆ. ಅದಕ್ಕೆ 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 ಪಲ್ಲು ಬಿಟ್ಲಾ? ರೂಮ್ ಒಳಗಡೆ ಬರ್ಬೇಕಾದ್ರೆ ಡೋರ್ನ ನಾಕ್ ಮಾಡಿ ಒಳಗ್ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ಅದಕ್ಕೆ ಬಾಗ್ಲು ತಟ್ಟೆ ಒಳಗ್ ಬರೋಷ್ಟು ಪುರ್ಸೋತಿರ್ಲಿಲ್ಲ. ಡಿಸ್ಕಸ್ಟಿಂಗ್ ಪೀಪಲ್. ಅದೇನು ಅಂತ ಹೇಳಿ. ಪಲ್ಲು, ಈ ವಿಷಯನ ನಾನು ಹೇಳಲ್ಲ, ನೀನ್ ಹೇಳ್ತೀಯ. ಚಿಚಿ, ನಾನಂತ ಆ ವಿಷಯ ಹೇಳಲ್ಲಪ್ಪ, ನೀವೇ ಹೇಳಿ. ಜಾಜತ್ಗೆ ನಿಮ್ಗೆ ಮಸಾಲ ದೋಸೆಗಿಂತ 200 ರೂಪಾಯಿ ಬೇಕು ತಾನೆ? ತಗೋ, ಅದೇನು ಅಂತ ಬೊಗಳು. ಇವಾಗ ನಾನು ಹೇಳೋ ವಿಷಯನ ಕೇಳಿ ನೀವು ಆಶ್ಚರ್ಯದಿಂದ ಸತ್ತೋಗ್ಬಿಟ್ರೆ? ನಿಮ್ಮ ಭಾವನಂತ ಗಂಡನ್ ಕಟ್ಕೊಳ್ಬೇಕಾದ್ರೆ ನನ್ಗೇನೂ ಆಗಿಲ್ಲ. ಅಂತದ್ರಲ್ಲಿ ನೀನ್ ಹೇಳೋ ವಿಷಯನ ಡೈಜೆಸ್ಟ್ ಮಾಡ್ಕೊಳ್ಳೋಷ್ಟು ಪವರ್ ನನಗಿಲ್ವಾ? ಅದೇನಂತ ಬೊಗಳು. ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡಾದ ನಮ್ಮ ಭಾವ ಪದ್ದು ಮತ್ತೆ ನಂಜಂಡಪ್ಪನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಎಂಗೇಜ್ಮೆಂಟ್ ಮಾಡ್ಬಿಟ್ರು. ಏನಪ್ಪ, ನಾವ್ ಈ ವಿಷಯನ ಅಕ್ಕಿಗೆ ಹೇಳಲೇಬಾರ್ದಾಗಿತ್ತು. ಅಯ್ಯೋ, ದುಡ್ಡು ಕೊಟ್ಬಿಟ್ಟು ಹೇಳಿದ್ರೆ ಹೇಳ್ದಿರಕ್ಕಾಗತ್ತಾ? ಅದಕ್ಕೆ ಅದಕ್ಕೆ ಲೇ ಚಂಪಾ, ಒಂದ್ ಲೋಟ ನೀರ್ ತಗೊಂಬಾರೆ. ಏನಿದು, ನಮ್ಮ ಅಕ್ಕ ಶಾಂತಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಮಲಗಿಲ್ಲ ಕಣೆ, ತಲೆ ಸುತ್ತ ಬಿದ್ದೋಗ್ಬಿಟ್ರು. ನಂಗೆ ಇಷ್ಟೊಂದು ಮೋಸ ಮಾಡ್ಬಾರ್ದಾಗಿತ್ತು. ನಮ್ಮ ಅಕ್ಕೆ ತಲೆ ಸುತ್ತ ಬಿದ್ದೋಗಿರೋದಕ್ಕೂ ಅಣ್ಣಂಗೂ ಏನೇ ಸಂಬಂಧ? ಅವ ಏನ್ ಕರಾಮತ್ ಇಲ್ದೆ ಇವಮ್ಮ ತಲೆ ಸುತ್ತ ಬೀಳ್ತಾಳ? ಇವ್ಳು ಯಾರೇವಳು? ಪದ್ದುಗೂ ನಂಜುಂಡಪ್ಪಂಗೆ ಎಂಗೇಜ್ಮೆಂಟ್ ಆಗಿರೋ ವಿಷಯ ಕೇಳಿ ಅವ್ರು ತಲೆ ಸುತ್ತ ಬಿದ್ದಿರೋದು. ಅಷ್ಟೇನಾ? ಅಯ್ಯಪ್ಪ, ನಂಗೆ ಎಷ್ಟೊಂದು ಗಾಬರಿ ಆಗ್ಬಿಟ್ಟಿತ್ತು. ನೀರು ಕೂಡ ಕರ್ಸ್ಕೊ ಒಗೆಲೇ. ಅಕ್ಕೆ ಆರಾಮಾಗಿದ್ದೀರಾ? ಈಗ ಗಂಡುಗಲಿ ವಂಶದ ಮರ್ಯಾದೆ ಮತ್ತೆ ಪದ್ದು ಮಾನ ನೀವೇ ಕಾಪಾಡ್ಬೇಕು. ರಾಜಕ್ಕೆ ಇವತ್ತು ನಮ್ಮ ಭಾವ ಅವರಿಬ್ಬರಿಗೆ ಎಂಗೇಜ್ಮೆಂಟ್ ಮಾಡಿಸ್ತೋರು, ನಾಳೆ ಮದುವೆ ಮಾಡಿಸೇ ಬಿಡ್ತಾರಾ? ಯಾವುದೇ ಕಾರಣಕ್ಕೂ ನೀವು ಅದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ಡೋಂಟ್ ವರಿ, ಈ ಹಬಿಗೆ ಚೆನ್ನಾಗಿ ಲೆಸನ್ ಟೀಚ್ ಮಾಡಿ ಅವರಿಬ್ರು ಎಂಗೇಜ್ಮೆಂಟ್ ನ ಮುರಿತೇನೆ. ಹಬಿ, ನಿಮ್ಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಅನ್ನೋದಿದ್ಯಾ? ಹೋಗಿ ಹೋಗಿ ಆ ಪದ್ದುಗೆ ನಂಜುಂಡಪ್ಪನ ಜೊತೆ ಎಂಗೇಜ್ಮೆಂಟ್ ಮಾಡಿಸಿದಿರಲ್ಲ, ಸರಿನಾ? ನೋಡಿ ಜಾಜಿ ಜಂಬಲ್ ತಿಂಡಿಯವರೇ, ಅಲ್ಲ ನಾನು ಈಗ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅಲ್ಲ ರೀ, ಈ ಸರಿ ತಪ್ಪು ಲೆಕ್ಕ ಹಾಕೋದಕ್ಕೆ ನಾನು ನೀವು ಯಾರು ಅಂತ. ಈ ಮದುವೆ ಅನ್ನೋದಿದೆಯಲ್ಲ ರೀ, ಅದು ಸ್ವರ್ಗದಲ್ಲೇ ನಿಶ್ಚಯ ಆಗ್ಬಿಟ್ಟಿರುತ್ತಂತೆ. ಏನೋ ನೋಡೋರ್ ಕಣ್ಣಿಗೆ ನೆಪ ಮಾತ್ರಕ್ಕೆ ಭೂಲೋಕಕ್ಕೆ ಬಂದು ಗಂಟು ಹಾಕೋತೀವಿ ಅಷ್ಟೇ. ಈಗ ನಮ್ಮ ಮದುವೆನೇ ಉದಾಹರಣೆಗೆ ತಗೊಳ್ಳಿ. ನಾನೇ ನಿಮ್ಮ ಅಪ್ಪನ ಹತ್ರ ಬಂದು ನಿನ್ನ ಮಗಳನ್ನ ಕೊಡು ಶಿವ ಅಂತ ಬೇಡ್ಕೊಂಡಿದ್ದೀನಿ. ನಿಮ್ದು ಯಾರ ಜೊತೆ ಮದುವೆ ಇತ್ತು, ಊಟ ಮಾಡ್ಕೊಂಡು ಹೋಗೋಣ ಅಂತ ನಾನು ನಮ್ಮಪ್ಪನ ಹಿಂದೆ ಬಂದೆ. ನಿಮ್ಮಪ್ಪ ಬದೇ ಕಿಲಾಡಿ ಕೈಗೆ ತಾಂಬೂಲ ಕೊಡೋ ಬದಲು ನಿಮ್ಮನ್ನ ಗಂಟಾಗಿ ಕಳಿಸ್ಲಿಲ್ವೇ? ಹಬಿ, ನೀವ್ ಈ ತರ ಮಾಡಿರೋದ್ರಿಂದ ಏನಾಗುತ್ತೆ ಗೊತ್ತಾ? ಏನಾದ್ರೂ ನನಗೇನಂತೆ? ನಾಳೆ ನಂಜುಂಡಪ್ಪ ಬಂದು ನೆಕ್ಸ್ಟ್ ಮಂತ್ ಮದುವೆ ಮಾಡ್ಸಿ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ಆವಾಗ ಬೇಕಿದ್ರು ಅವ್ನಿಗೆ ಏನಾದ್ರೂ ಒಂದು ಸಬೂಬು ಹೇಳಿ ಕಳಿಸಿದ್ರ ಆಯ್ತಪ್ಪ. ಒಟ್ಟಿನಲ್ಲಿ ನಿಮ್ಮ ಘನ ಉದ್ದೇಶ ಏನು? ನೋಡಿ ಜಾಜಿ ಜಂಬಲ್ ತಿಂಡಿವ್ರೆ, ನಂಜುಂಡಪ್ಪ ಏನು ಕಾಂಜಿ ಪಿಂಜಿ ವ್ಯಕ್ತಿ ಅಲ್ಲ. 50 ಎಕರೆ ಜಮೀನು ಇಟ್ಟವನೇ. ಅದನ್ನ ಮಾರ್ಸೋದು, ಅದರಲ್ಲಿ ಮಿನಿಮಮ್ ಒಂದು 50 ಲಕ್ಷ ರೂಪಾಯಿ ಹೊಡಿಬೇಕು ಅನ್ನೋದೇ ನನ್ನ ಘನವಾದ ಉದ್ದೇಶ. ದಯವಿಟ್ಟು ನೀವು ಇದರಲ್ಲಿ ಮೂಗು ತೋರಿಸ್ಬೇಡಿ, ಸುಮ್ಮನೆ ನಿಮ್ಮ ಪಾಡಿ ನೀವು ಇದ್ದು ಬಿಡಿ. ಹಬಿ, ಈ ರೀತಿ ಮಾಡೋದ್ರಿಂದ ಪದ್ದುಗೆ ಏನಾಗುತ್ತೆ ಅಂತ ಗೊತ್ತಾ? ಬುದ್ಧಿ ಬರುತ್ತಾರೆ, ದಯವಿಟ್ಟು ನೀವು ಮಾತ್ರ ಅಡ್ಡ ಬರಬೇಡಿ ಅಷ್ಟೇ. ಹಬಿ, ದಿಸ್ ಇಸ್ ಟೂ ಮಚ್. ನಾನು ಹೇಳ್ತಾ ಇದ್ದೀನಲ್ಲ ರೇ, ನಿಮ್ಮ ಪಾಡಿ ನೀವು ಸುಮ್ಮನೆ ಇರ್ರೆ. ಏನ್ ಬೇಕಾದ್ರೆ ಮಾಡ್ಕೊಂಡು ಹಾಳಾಗೋ. ಪಾಂಡ್ರಂಗವ್ರೆ ನೋಡಿ, ತಾಳಿ ಸರ ರೆಡಿ. ಹೇಗಿದೆ? ಅಲ್ಲ ನಂಜುಂಡಪ್ಪನವ್ರೆ, 10 ಗ್ರಾಮಿಗೆ 28,000 ರೂಪಾಯಿ ಚಿನ್ನದ ರೇಟ್ ಇರೋವಾಗ ನೀವೇನು ಒಳ್ಳೆ ತಾಳಿನ ಅಂಗೈ ಅಗಲ ಮಾಡ್ಕೊಂಡು ಹೋಗ್ಬಿಟ್ಟಿದ್ರಾ? ಮತ್ತೆ ಹುಡುಗಿ ದಪ್ಪ ಅಲ್ವಾ, ಹಾಕಿದ್ರೆ ಎತ್ತು ಕಾಣ್ಬೇಕಲ್ವಾ, ಅದಕ್ಕೆ ದೊಡ್ಡ ಸೈಜ್ ಮಾಡಿಸ್ಕೊಂಡ. ಒಳ್ಳೆ ಕೆಲಸ ಮಾಡಿ ನೋಡಿ. ನೀವು ಇದನ್ನ ಹಿಡ್ಕೊಂಡು ಜೀಕಿದ್ರು ಕೂಡ ಇದು ಯಾವ್ದೇ ಕಾರಣಕ್ಕೂ ಕಟ್ಟಾಗಲ್ಲ. ಅದನ್ನ ಈಗ ಸದ್ಯಕ್ಕೆ ಜೇಬ್ನಲ್ಲಿ ಇಟ್ಕೊಂಡಿದೆ. ಟೈಮ್ ಬಂದಾಗ ನಾನು ನಿಮಗೆ ಕಟ್ಟಿಸ್ತೀನಿ. ಟೈಮ್ ಅಂದ್ರೆ ಅದು ಹುಡುಗಿ
ಅದೇ ನಿಮ್ ಹುಡುಗಿ ಪದಕ ಇದ್ದಾಳಲ್ಲ ಅವಳು ನಾನು ಹೋಗೋ ಗಂಡನ ಮನೆಗೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಯಾವ್ದೋ ಒಂದು ವ್ರತನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹಾಗಾಗಿ ಹೇಳಿದ್ದು ಇಟ್ಕೊಳ್ಳಿ ಅಂತ. ಮತ್ತೆ ವ್ರತ ಮುಗಿಯೋದು ಅದು ಈಗ ತಾನೇ ಇನ್ನೂ ವ್ರತನ ಶುರು ಹಚ್ಕೊಂಡಿದ್ದಾಳಲ್ವಾ, ಅವಳು ಇನ್ನೂ ತಪಸ್ಸಿಗೆ ಕುತ್ಕೋಬೇಕು, ಆ ದೇವ್ರು ಅವನಿಗೆ ಬಿಡು ಬರಬೇಕು, ಅವನು ಇವಳ ಹತ್ರ ಬರಬೇಕು, ಏನೇ ಮಗಳೇ ಅಂತ ಕೇಳಬೇಕು, ನಾನು ಹಿಂಗೆ ಅಪ್ಪಾಜಿ ಮದುವೆಯಾಗಿ ಹೋಗ್ತಾ ಇದ್ದೀನಿ ಅಂತ ಇವಳು ಹೇಳ್ಬೇಕು. ಸರಿ ನಾನಿದ್ದೀನಿ ನೀನು ಹೋಗ್ಬಿಟ್ ಬಾ ಅಂತ ಅವ್ನು ಭರವಸೆ ಕೊಟ್ಟ ಮೇಲೆ ತಾನೆ ಅವಳು ನಿಮ್ಮನೆ ಕಡೆ ಬರೋದು. ಈಗ ಅದೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ಪ್ರೋಸೆಸ್ಸು. ಅಲ್ಲಿವರೆಗೂ ಸುಮ್ಮನೆ ನಾವು ಕೂತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ಬೇಕು? ಬನ್ನಿ ನಿಮ್ಮ ಜಮೀನ ಮಾರ್ಕೊಂಬಂದ್ಬಿಡೋಣ. ಮದುವೆ ಆಗೋವರೆಗೂ ನಾ ಜಮೀನು ಮಾರವನೇ ಅಲ್ಲ. ಏನು ಭಕ್ತಿ, ಏನು ಭಕ್ತಿ! ಈಗಿನ ಕಾಲದಲ್ಲಿ ಇಂಥ ಭಕ್ತಿ ಇರೋ ಹೆಣ್ಣು ಸಿಗೋದು ಬಹಳ ಅಪರೂಪ. ಹೌದೌದು, ಇಂಥ ಹುಡುಗಿನ ಕಟ್ಕೊಂಡ್ರೆ ನಿಮ್ಮ ಜೀವಮಾನ ಪೂರ ಮರೆಯಲ್ಲ. ಹೌದು, ವ್ರತ ಯಾವಾಗ ಮುಗಿಯುತ್ತೆ? ಅದನ್ನ ನಮ್ಮ ಅಣ್ಣನೇ ಕೇಳ್ಬೇಕು. ಹೇಳೋಣಯ್ಯ. ಅದು ನಂಜುಂಡಪ್ಪನವ್ರೆ, ನಾನು ಅಲ್ಲಿ ಇಲ್ಲಿ ಕೇಳಿಸ್ ನೋಡಿದೆ, ಅದೇನೋ ಆ ಹುಡುಗಿ ರಾಶಿಗಳು ಮತ್ತು ಲಗ್ನ ಒಂದಕ್ಕೊಂದು ಕೂಡಿ ಬರ್ತಾ ಇಲ್ವಂತೆ. ಹಾಗಾಗಿ ಮೊದಲು ಜಮೀನ ಮಾರ್ಬಿಡೋಣ, ಮುಂದಿನ ವರ್ಷ ಬೇಕಿದ್ರೆ ನಿಮ್ಮ ಮದುವೆ ಇಟ್ಕೊಳ್ಳೋಣ. ಏನು, ಇನ್ನೂ ಒಂದು ವರ್ಷದ ತನಕ ನಾ ಕಾಯ್ಬೇಕಾ? ರೀ, ಒಂದೊಂದು ರಾತ್ರಿ ಕಳೆಯೋದಕ್ಕೆ ನನಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ನಿಮಗೇನ್ರಿ ಗೊತ್ತು? ಅದೆಲ್ಲ ಸಾಧ್ಯವಿಲ್ಲ. ಬರೋ ಗುರುವಾರನೇ ನಮ್ಮಿಬ್ಬರ ಮದುವೆ. ಆಡ ಮತ್ತೆ ಒಂದು ಅರ್ಥ ಬೇಡವನ್ರಿ, ನೀವು ಕೇಳಿದ ತಕ್ಷಣ ನಮ್ಮ ಕೈಲಿ ಮದುವೆ ಮಾಡ್ಕೊಡಕ್ ಆಗಲ್ಲ. ಏನ್ರಿ, ನಿಶ್ಚಿತಾರ್ಥ ಮಾಡಿಕೊಟ್ಟು ಈಗ ಮದುವೆ ಮಾಡೋದಕ್ಕೆ ತಕರಾರು ಮಾಡ್ತೀರಾ? ಅದೆಲ್ಲ ಸಾಧ್ಯವಿಲ್ಲ. ನಮ್ಮಿಬ್ಬರ ಮದುವೆಗೆ ಅದು ಯಾವ ನಾಟ ಬರ್ತಾನೋ ನಾನು ನೋಡೇ ಬಿಡ್ತೀನಿ. ಅಸಲ್ ಪಿಸಲ್ ಕಾ ಕಮ್ಜಾ ಚढ़ गए मेहनत पड़े सो मुर्गी अंडा ಕಾಯಿಸ್ ಪಕ್ಕೇರ್ರೆ ಬಾರ ಶಿಷ್ಮಲ ಬಾರ ಬಾರ ಬಾರ. ಬ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೆಸರು ಕರಿಬೇಡ. ಆಯ್ತು ಬಿಡಪ್ಪ, ಏನು ಬಂದಿದ್ದು? ಇವ್ರ ಹೆಸರು ನಂಜುಂಡಪ್ಪ ಅಂತ. ನಿಮ್ ಮನೇಲಿರೋ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಮಾಡಿಸಿ ಈಗ ಮದುವೆ ಮಾಡ್ಸಲ್ಲ ಅಂತ ಇದ್ದಿರ್ತೆ. ಅದು ಶಿಷ್ಮಲ, ಹುಡುಗಿ ಯಾವ್ದೋ ವ್ರತ ಮಾಡ್ತೀನಿ ಅಂತ ಪೂಜೆನಲ್ಲಿ ತಲೆನೇ ಆಗ್ಬಿಟ್ಟಿದ್ದಾಳೆ. ಹಾಗಾಗಿ ಸ್ವಲ್ಪ ಎಡಬಟ್ಟ ಆಗ್ಬಿಟ್ಟಿದೆ ಕಣ. ಮದುವೆಗೂ ಪೂಜೆಗೂ ಏನು ಸಂಬಂಧ ಇಲ್ಲ ಕಣಯ್ಯ. ಮದುವೆ ಆದ್ಮೇಲೆ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರ. ಹುಡುಗಿನೂ ಪೂಜೆ ಮಾಡ್ಲಿ, ಈ ನಂಜುಂಡಪ್ಪನ ಪೂಜೆ ಮಾಡ್ಲಿ. ಜೋಡಿಯ ಪೂಜೆ ಮಾಡಿದ್ರೆ ಬೇಗ ಮಕ್ಕಳಾಗತ್ತೆ. ಹೌದಾ ಸರ್? ಕರೆಕ್ಟ್ ಕಣಯ್ಯ. ಜೋಡಿಯಾಗಿ ಪೂಜೆ ಮಾಡಿದ್ರೆ ಇನ್ನೂ ಪವರ್ ಜಾಸ್ತಿ. ಅದು ಹಾಗಲ್ಲ ಕಣ, ಅದು ಏನಾಗಿದೆ ಅಂದ್ರೆ ಹೋಗಪ್ಪ, ಇದನ್ನ ಹೆಂಗ್ ಹೇಳೋದು ಅಂತ. ಅಲ್ಲ ಕಣಯ್ಯ ಪಾಂಡುರಂಗ, ನಿಮ್ ಮನೇಲಿ ಮದುವೆ ಆಗೋ ಹುಡುಗಿ ಯಾವ್ದಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದು ನಮ್ಮ ಪೈಕಿ ಒಬ್ಳಿದ್ಲು, ಕರ್ಸಿದ್ದೀನಿ, ಪದಕ ಅಂತ. ಎಲ್ಲಿ ಆ ಪದಕನ್ ಬೇಗ ಕರ್ಸಿ. ಈಗಿಲ್ಲ, ಹಳ್ಳಿಗೆ ಹೋಗ್ಬಿಟ್ಟಿದ್ದಾಳೆ. ನಾನು ಮದುವೆ ಮಾಡ್ಕೊಳಕ ಬರ್ತೀನಿ ಅಂತ ಗೊತ್ತಾಗೆ ಹುಡುಗಿನ ಹಳ್ಳಿ ಕಳಿಸಿಕೊಟ್ಟು ಬಿಟ್ಟಿದ್ದಾರೆ ಸರ್. ಆ ಹುಡುಗಿಗೆ ಒಂದು ಸೀರೆ ತಂದು ಕೊಟ್ಟಿದ್ದೀನಿ ಸರ್, ಒಂದು ಬೆಲೆ ಬಾಳೋ ನೆಕ್ಲೆಸ್ ತಂದು ಕೊಟ್ಟಿದ್ದೀನಿ ಸರ್. ಇವರೆಲ್ಲ ಸೇರ್ಕೊಂಡು ನನಗೆ ಮೋಸ ಮಾಡ್ತಿದ್ದಾರೆ ಸರ್. ಪಾಂಡುರಂಗ, ಇದು ಚೀಟಿಂಗ್ ಕೇಸ್ ಆಗುತ್ತೆ. ಹುಡುಗಿನ ಬಚ್ಚಿಟ್ಟಿ ಮದುವೆನ ತಪ್ಸಕ್ ಆಗೋದಿಲ್ಲ. ಹುಡುಗಿ ಎಲ್ಲೇ ಇದ್ರು ಅರ್ಜೆಂಟ್ ಅಕ್ಕರ್ಸಿ ಇವಾಗ ಮದುವೆ ಮಾಡ್ಲೇಬೇಕು. ಶಿಶುಪಾಲ, ಅದು ಏನಾಗಿದೆ ಗೊತ್ತೇನೋ, ನೀ ಸ್ವಲ್ಪ ಸೈಡಿಗೆ ಪಾಪ. ಅದೇನು ಹೇಳಪ್ಪ ಬೇಗ. ಈ ಫೋಟೋದಲ್ಲಿರೋ ಹುಡುಗಿನ ಒಂದ್ಸಲ ಸರಿಯಾಗಿ ಕಣ್ಣು ಬಿಟ್ಟು ನೋಡ. ಸರ್, ಈ ಹುಡುಗಿ ಮುಖ ನೋಡ್ತಾ ಇದ್ರೆ ಗಂಡಸ್ ನೋಡ್ದಾಗಿದೆ ಅಲ್ವಾ? ಈ ಮುಖನ ಎಲ್ಲೋ ನೋಡ್ದಾಗಿದೆಯಲ್ಲ. ಶಿಶುಪಾಲ, ಇವನು ಬೇರೆ ಯಾರು ಅಲ್ಲ, ನಮ್ಮ ಮನೆಯ ದಂಡಪಿಂಡ ಪದ್ದಪ್ಪ. ಇವ್ನಿಗೇನ ಬಂತು ದೊಡ್ಡ ರೋಗ? ಯಾಕೆ ಈ ವೇಷದಲ್ಲಿದ್ದಾನೆ? ಅದು ನನ್ನ ಮೇಲೆ ಚಾಲೆಂಜ್ ಹಾಕೊಂಡು ಹುಡುಗಿ ವೇಷ ಹಾಕೊಂಡ್ಬಿಟ್ನಪ್ಪ. ಅದೇ ಟೈಮ್ನಲ್ಲಿ ನಂಜುಂಡಪ್ಪ ನಮ್ಮ ಪದ್ದಪ್ಪನ ನೋಡಿದ್ದಾನೆ, ಇಷ್ಟಪಟ್ಟಿದ್ದಾನೆ, ಎಂಗೇಜ್ಮೆಂಟು ಮಾಡ್ಕೊಂಡಿದ್ದಾನೆ. ಈಗ ಮದುವೆ ಮಾಡಿಸು ಅಂತ ಕೂತಿದ್ದಾನೆ. ಇದೆಲ್ಲ ಆಗ ಹೋಗೋ ಮಾತೇನ ಸರ್? ಗಂಡಸರು ಮದುವೆ ಆಗೋದು ಅಂತ ಕಾನೂನು ಇದೆಯಲ್ಲ ಸರ್, ಫಾರಿನ್ ಟೈಪು. ಹೆಚ್ಚೋ ಬಾಯಿ, ಅದಾಗೋ ಕೆಲಸ ಏನೋ ಪಾಂಡುರಂಗ. ಇದು ಇನ್ನೂ ದೊಡ್ಡ ಚೀಟಿಂಗ್ ಕೇಸು. ಈ ವಿಷಯ ನಂಜುಂಡಪ್ಪಂಗೆ ಏನಾರು ಗೊತ್ತಾಗೋಯ್ತು ಅಂದ್ರೆ 15 ವರ್ಷ ಒಳಗೆ ಹೋಗ್ಬಿಡ್ತೀಯಾ. ಈಗ ನಾನೇನೋ ಮಾಡ್ಲಿ? ನೋಡಪ್ಪ, ನೀವು ಮಾಡ್ಕೊಂಡದಕ್ಕೆ ನಾನೇನಪ್ಪ ಮಾಡೋಕ್ಕಾಗತ್ತೆ? ಏನಾರ ಮಾಡು, ಅದು ನನ್ನ ತಲೆಗೆ ಮಾತ್ರ ತರಬೇಡ. ಶಿಶುಪಾಲ, ನೀನು ಒಂದು ಸ್ವಲ್ಪ ನನಗೆ ಸಹಾಯ ಮಾಡಿಬಿಟ್ರೆ ನಾನು ಇದರಿಂದ ಬಚಾವಾಗ್ಬೋದು. ಏನು ವಿಷಯ ಹೇಳು. ಹೆಂಗೆ? ಗೋಲ್ಡನ್, ಯಾಕೆ ಸರ್? ಪದ್ದಕ್ಕ ನಾವು ಹುಡುಗಿನ ಕಿಡ್ನಾಪ್ ಮಾಡಿ ಅವಳನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದೀರ ಅಂತ ನಮ್ಗೆ ಕಂಪ್ಲೇಂಟ್ ಬಂದಿದ್ದಾರೆ. ಏನ್ ಸರ್ ಇದು ಅನ್ಯಾಯ? ಅಲ್ಲ, ನಾನೇ ಪ್ರೀತಿ ಮಾಡಿರೋ ಹುಡುಗಿನ ನಾನೇ ಕೊಲೆ ಮಾಡ್ತೀನ ಸರ್? ಸರ್, ಇವ್ರಿಗೆ ಹಿಂಗೆ ಹೇಳಿದ್ರೆ ಎಲ್ಲಿ ಸರ್ ಅರ್ಥ ಆಗುತ್ತೆ? ಆ ಕೊಲೆ ಮಾಡ್ತಿರೋ ಫೋಟೋ ಮೊಬೈಲ್ ಅಲ್ಲಿ ಇದೆಯಲ್ಲ, ತೋರಿಸಿ ಅವ್ರಿಗೆ. ತೋರಿಸಿ ನೋಡ್ರೆ. ಅಯ್ಯೋ ಸರ್, ಇದು ಕೊಲೆ ಮಾಡ್ತಿರೋ ಫೋಟೋ ಅಲ್ಲ ಸರ್. ನಾನು ಪ್ರೀತಿಯಿಂದ ಆ ಹುಡುಗಿ ಕುತ್ತಿಗೆಗೆ ನೆಕ್ಲೆಸ್ ಹಾಕ್ತಾ ಇರೋ ಫೋಟೋ ಸರ್. ಸಾಕು, ಬಾಯಿ ಮುಚ್ಚ್ರಿ. ಕುತ್ತಿಗೆಗೆ ನೆಕ್ಲೆಸ್ ಹಾಕೋ ಫೋಟೋ ಯಾವುದು, ಕೊಲೆ ಮಾಡ್ತಿರೋ ಫೋಟೋ ಯಾವುದು ಅಂತ ತಿಳ್ಕೊಳ್ದೇ ಇರೋ ಅಷ್ಟು ಗುಗ್ಗುನ ನಮ್ಮ ಸಾಹೇಬ್ರು. ಸುಮ್ಮನೆ ನಿಂತ್ಕೊಳ್ಳ ಸರ್.
ಇದು ಯಾರೋ ಟ್ರಿಕ್ಸ್ ಮಾಡಿ ಹಾಕಿರೋ ಫೋಟೋ ಸರ್. ಇದು ಕೊಲೆ ಮಾಡ್ತಾ ಇರೋ ಫೋಟೋನೇ. ಕೊಲೆ ಮಾಡ್ರ ಬಾಡಿ ಏನಾರು ಸಿಕ್ಕಿದ್ರೆ ತಗೊಂಡು ಗಲ್ಗೆ ಹಾಕ್ಬಿಡ್ತೀನಿ. ಈಗ ಏನ್ ಮಾಡೋದು ಸರ್? ಆಗಿದ್ದೆಲ್ಲ ಕೆಟ್ಟ ಕನ್ಸು ಅಂತ ಮರ್ತು ಸೀದಾ ಊರ್ ಬಿಟ್ಟು ಹೋಗ್ತಾ ಇರ. ಈಗಲೇ ಹೋಗ್ಬಿಡ್ತೀನಿ ಸರ್. ಮಾಸ್ತ್ರ ನಮ್ ಸಾಹೇಬ್ರು ಸುಸ್ತ್ರೆ ಶಿಶುಪಾಲ ಅವನು ನೋಡುತ್ತಪ್ಪ. ಈ ಶಿಶುಪಾಲ ಒಂದ್ಸರ್ತಿ ಕಣ್ಣಿಟ್ರೆ ಅಷ್ಟೇ ಕಣ, ಅವನ್ನ ಹೆದರ್ಸಿ ಬೆದರ್ಸಿ ಊರ್ ಬಿಟ್ಟ ಓಡಿಸ್ಬಿಟ್ಟ. ಬಡಿ ಪಾಂಡ್ರಂಗ ಮೊದ್ಲು ಹೆಣ್ಣಿನ ವೇಷ ತೆಗ್ದಾಕ ಕೇಳ. ಬಿಟ್ಟು ಬಿಸಾಕಲ. ಲೇ ಪಾಂಡ್ರಂಗ ಈಗ್ಲಾದ್ರೂ ಒಪ್ಕೊಂಡು ನಾನು ಗೆದ್ದೆ ಅಂತ. ನೀನೇ ಗೆದ್ದೆ ಕಣ. ಮೊದ್ಲು ಈ ವೇಷ ತೆಗಿಯ. ಮದ್ವೆ ಯಾವಾಗ ಮಾಡಿಸ್ತೀಯ? ನೀನು ಗಂಡು ಸಾಗಿ 4 ಕಾಸು ಸಂಪಾದನೆ ಮಾಡ್ದಾಗ